ಮಹಾಮಳೆಗೆ ರಾಜ್ಯದ ಹಲವು ಜಿಲ್ಲೆಗಳು ತತ್ತರಿಸಿ ಹೋಗಿವೆ. ಮುಂಗಾರು ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಪ್ರವಾಹ ಭೀತಿ ಕೂಡ ಶುರುವಾಗ್ತಾ ಇದೆ. ಯಾಕಂದ್ರೆ ಮಹಾಮಳೆಯಿಂದಾಗಿ ರಾಜ್ಯದ ಹಲವು ಜಿಲ್ಲೆಗಳು ತತ್ತರಿಸಿ ಹೋಗಿವೆ. ಮುಂಗಾರು ಪೂರ್ವ ಮಳೆಯಿಂದಲೇ ರಾಜ್ಯದ ಹಲವು ಜಿಲ್ಲೆಗಳು ತತ್ತರಿಸಿ ಹೋಗಿದ್ವು. ಈಗ ಮುಂಗಾರು ಕೂಡ ಪ್ರಾರಂಭ ಆಗಿದೆ. ಹಾಗಾಗಿ ಉತ್ತರದಲ್ಲಿ ಸುನಾಮಿ ಪರಿಸ್ಥಿತಿ ಉಂಟಾಗಿದ್ದು ಗ್ರಾಮಗಳಿಗೆ ಜಲಕಂಟಕ ಶುರುವಾಗಿದೆ. ಭಾರೀ ಮಳೆ ಆಗ್ತಾ ಇದೆ. ಹಲವು ಸೇತುವೆಗಳು ಮುಳುಗಡೆಯಾಗಿವೆ. ಬಸ್ ಸಂಚಾರ ಸ್ಥಗಿತವಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡುವಂತಹ ಒಂದು ಪರಿಸ್ಥಿತಿ ಕೆಲವು ಭಾಗಗಳಲ್ಲಿ ಕಂಡು ಬರ್ತಾ ಇರುವಂಥದ್ದು. ಮಹಾಮಳೆಗೆ ರಾಜ್ಯದ ಹಲವು ಜಿಲ್ಲೆಗಳು ತತ್ತರಿಸಿ ಹೋಗಿವೆ. ಮುಂಗಾರು ಅಬ್ಬರ ಜೋರಾಗಿರುವಂಥದ್ದು. ಒಂದು ಕಡೆ ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯಲ್ಲಂತೂ ಮುಂಗಾರು ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಭಾರೀ ವರ್ಷಧಾರೆ ಆಗ್ತಾ ಇದೆ. ಭಾರೀ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗ್ತಾ ಇದ್ದು, ಇನ್ನು ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದ್ರೆ ದವಸ ಧಾನ್ಯಗಳೆಲ್ಲವೂ ನೀರು ಪಾಲಾಗಿದ್ದು ರೈತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ. ಸುಮಾರು ಈ ತಗಡಿನ ಶೆಡ್ಗಳಿಗೆ ಮಳೆ ನೀರು ನುಗ್ಗಿದೆ. 20ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿರೋದ್ರಿಂದಾಗಿ ಸ್ಥಳೀಯರು ಅಲ್ಲಿನ ನಿವಾಸಿಗಳು ಪರದಾಟ ನಡೆಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಹೋಗಬಹುದು. ಇದು ವಿಜಯಪುರ ಭಾಗದಲ್ಲಿ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಹೇಗಿದೆ. ಅಲ್ಲಿನ ಪರಿಸ್ಥಿತಿ ಸುರಿದಂಥ ಭಾರೀ ಮಳೆಯಿಂದಾಗಿ ಉಂಟಾಗಿರುವಂತಹ ಅಸ್ತವ್ಯಸ್ತವಾಗಿರುವಂಥ ಒಂದು ಜನಜೀವನ, ಮತ್ತೊಂದು ಕಡೆ ಅವ್ಯವಸ್ಥೆಗಳು, ಅವಾಂತರಗಳನ್ನು ಕಾಣಬಹುದು. ರಸ್ತೆಯ ಮೇಲೆ ನೀರು ನದಿಯಂತೆ ಹರಿತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ಇನ್ನು ತಗ್ಗು ಪ್ರದೇಶಗಳ ಮನೆಗಳಿಗೂ ನೀರು ನುಗ್ಗಿ ಪರದಾಟ ನಡೆಸುವಂಥ ಪರಿಸ್ಥಿತಿ. ಸ್ಥಳೀಯರಂತೂ ಅಳಲು ತೋಡ್ಕೊತಾ ಇದ್ದಾರೆ. ನೋಡಿ, ಆ ದವಸ ಧಾನ್ಯಗಳು ಸಂಗ್ರಹಿಸಿಟ್ಟಿದ್ದಂಥ ದವಸ ಧಾನ್ಯಗಳೆಲ್ಲವೂ ಕೂಡ ನೀರು ಪಾಲು. ಅಲ್ಲಿ ನೋಡು ಸರಿ ಹೊಡೆದು ಯಾಕೆ ಅಲ್ಲಿ ಮುಂದೆ ಹಿಡಿಯೋದು ಒಂದ್ ನಿಮಿಷ ತಡ್ರಿ ಮಾತಾಡ್ತಾರ ನೀವು ಮಾತಾಡಿ ನೋಡು. ನೀರ್ ಹಾಕೊಂಡವನು ಬಿಟ್ಟಿರ್ತೀವಿ. ಏನ್ ಮಾಡ್ಬೇಕನ್ನೋ ನಮ್ಗೆ ಗೊತ್ತಾಗತ್ತಿಲ್ಲ. ನಮ್ದೆಲ್ಲ ಲಾಸ್ ಆಗೈತಿ. ನಮ್ಮ ಮನೆಯೆಲ್ಲ ಹರ್ಕೊಂಡೋಗವ್. ಏನ್ ಮಾಡ್ತಾರೆ ಏನಿಲ್ಲ ಗೊತ್ತಿಲ್ಲ ನಮಗೆ. ನಾವು ಸಣ್ಣ ಪುಟ್ಟ ಮಕ್ಕಳದವ್. ಏನ್ ಇದು ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ. ಭಾರೀ ಮಳೆಯಿಂದಾಗಿ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಒಂದು ರೀತಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದ್ದು, ಈ ವೇಳೆ ಮುಂಗಾರು ಅಬ್ಬರ, ಒಂದು ಕಡೆ ಪ್ರವಾಹದ ಭೀತಿ, ಕೆಲವು ಗ್ರಾಮಗಳು ಅಕ್ಷರಶಃ ಒಂದು ರೀತಿಯಲ್ಲಿ ಜಲಕಂಟಕ ಎದುರಾಗಿರುವಂಥದ್ದು. ಕೆಲವೊಂದು ಗ್ರಾಮಗಳಿಗೆ, ಕೆಲವು ಮನೆಗಳಿಗೆ ನೀರು ನುಗ್ಗಿ ಪರದಾಟ ನಡೆಸುವಂಥ ಪರಿಸ್ಥಿತಿ ಸ್ಥಳೀಯರದ್ದಾಗಿದೆ.